ಹುಷಾರಿಲ್ದಿದ್ದಾಗಲಿ ಸುಸ್ತಾಗಿ ಕೆಲಸ ಮುಗಿಸಿ ಮನೆಗೆ ಬಂದಾಗಲಿ ಹೊರಗಡೆ ಜೋರು ಮಳೆ ಬರ್ತಾ ಇದ್ದು ಚಳಿ ಇದ್ದಾಗಲಿ ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾರು ಒಂಚೂರು ತುಪ್ಪ ಕಲ್ಸ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಈ ನಮ್ಮ ತಿಳಿ ಸಾರು ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಹಾಗೇನೆ ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು. ಆದರೆ ತಿಳಿ ಸಾರನ್ನ ಮೊದಲನೇ ಸಲ ಮಾಡಿದ್ಯಾರು ಗೊತ್ತಾ ನಿಮಗೆ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಒಂದು ಕತೆ ಹೇಳೋ ಪ್ರಕಾರ 16ನೇ ಶತಮಾನದಲ್ಲಿ ನಮ್ಮ ಮಧುರೈಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಸೌರಾಷ್ಟ್ರರ ಆಳ್ವಿಕೆ ಶುರುವಾಗುತ್ತೆ. ಇವರು ನಮ್ಮ ದಕ್ಷಿಣ ಭಾರತದವರಲ್ಲ. ಗಜನಿ ಸೋಮನಾಥ್ಪುರದ ಮೇಲೆ ದಾಳಿ ಮಾಡಿದ್ಮೇಲಿಂದ ಅಲ್ಲಿಂದ ಈ ಪ್ರದೇಶಕ್ಕೆ ವಲಸೆ ಬಂದವರು. ಇಲ್ಲಿ ಸಿಗುವಂತ ಹುಣಸೆ ಹಣ್ಣು, ಮೆಣಸು ಇದನ್ನೆಲ್ಲ ಬಳಸಿ ಸೂಪ್ ಥರದ ಒಂದು ಅಡುಗೆನ ಇವರು ತಯಾರು ಮಾಡ್ತಾರೆ. ಅದನ್ನ ರಸ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ರಸ ಅಂದ್ರೆ ಜ್ಯೂಸ್, ಎಕ್ಸ್ಟ್ರಾಕ್ಟ್ ಅಥವಾ ಸಾರ ಅಂತ ಅರ್ಥ. ಈ ಸಂಸ್ಕೃತದ ರಸಾನೆ ಮುಂದೆ ತಮಿಳಲ್ಲಿ ರಸಂ ಆಯ್ತು, ತೆಲುಗುನಲ್ಲಿ ಚಾರು ಆಯ್ತು, ನಮ್ಮ ಕನ್ನಡದಲ್ಲಿ ತಿಳಿ ಸಾರಾಯ್ತು. ಇನ್ನೊಂದು ಕತೆ ಹೇಳೋ ಪ್ರಕಾರ ಮಧುರೈಯಲ್ಲಿ ರಾಜ ಒಬ್ಬರ ಮಗನಿಗೆ ಹುಷಾರ್ ತಪ್ಪತಂತೆ. ಆಗ ಮಹಾರಾಜ ಯಾರು ರುಚಿಯಾಗಿರುವಂತ ಅವನು ಇಷ್ಟಪಡುವಂತ ಒಂದು ಅಡುಗೆನ ತಯಾರು ಮಾಡ್ತಾರೋ ಅವ್ರಿಗೆ ವಿಶೇಷವಾಗಿರೋ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಆಗ ಮಧುರೈನ ಅಡುಗೆ ಭಟ್ರಾಗಿದ್ದಂತ ಕರುಣಾಸ್ ಅನ್ನೋರು ಹುಳಿಯಾಗಿ ರುಚಿಯಾಗಿ ಆ ಹುಡುಗನಿಗೆ ಬಾಯಿಗೆ ಹಿತವಾಗಿರುವಂತ ಒಂದು ಅಡುಗೆಯನ್ನ ತಯಾರು ಮಾಡ್ತಾರೆ. ಇದೇನೆ ತಿಳಿ ಸಾರು.